A symbolic protest was organized in Bengaluru against the alleged harassment, corruption, and discriminatory practices by the director of the Department of Kannada and Culture. Artists and representatives from various cultural and social organizations gathered to demand immediate disciplinary action and justice for affected artists. Protesters alleged misuse of authority, delay in artist welfare schemes, and denial of access to the department. They also demanded the appointment of a culturally sensitive officer who respects Kannada language, art, and artists. Cultural performances, protest songs, and traditional drum beats marked the demonstration, highlighting the growing unrest among the artistic community. Watch the full report to know more about the artists' demands and the issues raised during the protest. ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಿರಲ್ಲ ಕಲಾವಿದರು ಬರಬೇಕಾದ ಸಂಭಾವನೆಯನ್ನ ಕೊಡಿ ಅಂತ ಕೇಳಕ್ ಹೋದ್ರೆ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಅವರ ಮೇಲೆ ಎಫ್ಐಆರ್ ಆಗಿದೆ ಸರ್. 6 ತಿಂಗಳಿಂದ ನಾವು ಮನವಿ ಕೊಡ್ತಾ ಇದ್ವಿ. ಹೋರಾಟಗಳು ನನ್ಗೆ ಹೇಳಿಲ್ಲ, ಬಂದಿದ್ದಾನ 2 ಸತಿ ಬಂದು ಸಿಎಂ ಭೇಟಿ ಮಾಡಿ ಬಂದ್ವಿ. ಸಿಎಂ ಕೊಟ್ಟಿದ್ದೀವಿ. ಆಯ್ತು, ನಾನು ಮಾತಾಡ್ತೀನಿ ಸರ್. ಪಾರ್ಟಿ ಏನ್ ಮಾಡಬೇಕು, ಒಳ್ಳೆ ಸುಸಂಸ್ಕೃತರಾಗಿರುವಂತ ಒಂದು ನಿರ್ದೇಶಕರು ಬೇಕು ಅಷ್ಟೇ. ಅರವಿಂದ್ ಧರಣಿದೇವಿ ಮಾಲ್ಗತ್ತಿ ಅವರು ತುಂಬಾ ಒಳ್ಳೆಯವರಿದ್ರು. ಅಂತವ್ರು ಯಾರನ್ನಾದ್ರೂ ಅವ್ರಿಲ್ವಾ? ಅವ್ರಿಲ್ಲ. ಅವ್ರ ಜಾಗಕ್ಕೆ ಅವ್ರು ಬಂದಿರೋದು. ಒಂದು ಬಿಲ್ಲು ಮಾಡ್ತಾ ಇಲ್ಲ. ವಾಸ್ತು ಚೇಂಜ್ ಆಗಿಲ್ಲ. ಲಾಸ್ಟ್ ಇಯರ್ ಇದ್ರು ಅಲ್ಲ, ಈಗ 6 ತಿಂಗಳಾಯ್ತಣ್ಣ. ಈ ಬಂದು 6 ತಿಂಗಳಾಯ್ತು. ಆಮೇಲೆ ಇಲಾಖೆ ಮೇನ್ ಡೋರ್ನ ಕ್ಲೋಸ್ ಮಾಡ್ಬಿಟ್ಟು ವಾಸ್ತು ಸರಿಯಿಲ್ಲ ಅಂದ್ಬಿಟ್ಟು ಹಿಂದೆಗಡೆ ಬಾಗಿಲು ಓಪನ್ ಮಾಡಿದ್ದಾರೆ. ನಮ್ಮ ಸರ್ಕಾರ 6 ತಿಂಗಳಾಗಿದೆ ಬಾಗಿಲು ತೆಗಿದ್ದೀರಾ. ಕಲಾವಿದರಿಗೆ ಭೇಟಿ ಮಾಡೋದು ಕೊಡಲ್ಲ. ಮೀಟಿಂಗ್ ಕಲಾವಿದರು ವಿಸಿಟ್ ಆಮೇಲೆ ಎಲ್ಲೋ ನಾವು ಹೋಗಿ ಅರ್ಜಿ ಕೊಟ್ರು ಹೋಗೋದು, ಆಫೀಸರ್ಗಳಿಗೆ ಹೇಳೋದು, ಅದನ್ನ ಎತ್ತಿಡ್ಸೋದು, ಈ ತರ ಮಾಡ್ಕೊಂಡೆ ನಾನು ಮಾತಾಡ್ತೀನಿ ಬಿಟ್ಟು ಹೇಳ್ತೀನಿ. ಇವ್ರಿಗೆ ಶಿವರಾಜ್ ತಂಗಡಿಗೆ ಅವರು ಹೇಳಿದ್ರು. ದಲಿತರು ಪರವಾಗಿರ್ತಕ್ಕಂಥ 40 ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, 60 ಸಂಘಟನೆ ಶಿವರಾಜ್ ತಂಗಡಿಗೆ ಅವ್ರ ಕ್ವಾರ್ಟರ್ಸ್ಗೆ ಹೋಗಿ 1.5 ಗಂಟೆ ಅಲ್ಲಿ ಕುಂಡಿಸ್ಕೊಂಡು ಮಾತಾಡಿದ್ದೀವಿ ಸರ್. ಸಿಎಂ ಕೊಟ್ಟಿದ್ದೀವಿ, ಆಗ್ಲಿಲ್ಲ. ಡಿಸಿಎಂಗೆ ಹೇಳಿದೀವಿ, ಆಗ್ಲಿಲ್ಲ. ಎಲ್ಲ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹತ್ರನೂ ಸ್ಟ್ರೈಕ್ ಮಾಡಿದ್ದೀವಿ. ಎಲ್ಲ ಕಲಾವಿದರೆಲ್ಲ ಸೇರಿ ಏನೂ ಉಪಯೋಗ ಆಗಲಿಲ್ಲ. ಇವಾಗ ನಮ್ಗೆ ನ್ಯಾಯ ದೊರಕಿಲ್ಲ ಅಂತೇಳಿ ನಾವು ಡೈರೆಕ್ಟ್ ಅವ್ರ್ಯಾರು ವೆಂಕಟೇಶ್ ಅವ್ರಿಗೂ ವಿಚಾರ ಮಾಡ್ತೀನಿ ಸರ್. ವೆಂಕಟೇಶ್ ಇದ್ರು ಸರ್, ಚೇಂಜ್ ಆಗಿದ್ದಾರೆ. ಹಾಗಾಗಿ ನಮ್ಗೆ ನ್ಯಾಯ ದೊರಕಿಲ್ಲ ಅಂದ್ರೆ ಸರ್ ನಾವು ವಿಧಾನಸೌಧ ಹತ್ರ ಧರಣಿ ಕೂತ್ಕೊಂಡು ನಾವು ಪಾರ್ಟಿಯವ್ರು ನಮ್ಮ ವಿರುದ್ಧ ನಾವೇ ಮಾಡ್ಕೊಂಡು. ಒಂದ್ ನಿಮಿಷ ನೋಡಿ, ಎಂತೆಂತ ಕಲಾವಿದರು ಬೇಗ ಬೇಗ